ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK. ಫ್ರೆಂಡ್ಸ್, ಇದೀಗ ತಾನೇ FDA ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಹಾಗೆಯೇ ಮುಂಬರ್ತಕ್ಕಂಥ STA ಎಕ್ಸಾಮ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅತ್ಯಂತ ಹೆಲ್ಪ್ ಆಗ್ತಕ್ಕಂಥ ಮಾಹಿತಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿ ಸೇರಿದಂತಹ ಭಾರತದ ಸ್ಥಳಗಳು ಯಾವ್ಯಾವು ಅಂತೇಳಿ ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದು ನೋಡ್ಬೋದು ನೀವು ವಿಕ್ಟೋರಿಯನ್ ಕಟ್ಟಡ ಮತ್ತು ಆರ್ಟ್ ಡೆಕ್ ಕಟ್ಟಡಗಳು. ಸೊ ಇದು ಏನು ಮಾಡುತ್ತೆ ಅಂತಂದರೆ 2018ರಲ್ಲಿ ವಿಶ್ವ ಪಾರಂಪರಿಕ ತಾಣವಾಗಿ ಯುನೆಸ್ಕೋ ಒಂದು ಪಟ್ಟಿಗೆ ಸೇರುತ್ತೆ. ಇದು ಕಂಡು ಬರ್ತಕ್ಕಂಥದ್ದು ಮಹಾರಾಷ್ಟ್ರದ ಒಂದು ರಾಜ್ಯದಲ್ಲಿ. ಸೊ ಮಹಾರಾಷ್ಟ್ರದಲ್ಲಿ 2018ರಲ್ಲಿ ವಿಕ್ಟೋರಿಯನ್ ಕಟ್ಟಡ ಮತ್ತು ಆರ್ಟ್ ಡೆಕ್ ಕಟ್ಟಡಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಅದಕ್ಕೆ ಸೇರ್ಪಡೆಯಾಗುತ್ತೆ. ಮುಂದೆ ನಾನು ಹೇಳಿದ್ದೆ ಈ ಹಿಂದೆ ತರಗತಿಯಲ್ಲಿ ಹಂಪೆ. ಸೊ ಹಂಪೆ 1986ರಲ್ಲೇ ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಒಂದು ಪಟ್ಟಿಗೆ ಸೇರಿಸಲಾಗಿದೆ. ಹಾಗೆಯೇ ಇದು ಕಂಡು ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಹಂಪೆನ ನಾವು ಕಾಣ್ಬೋದು. ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಕರ್ನಾಟಕದ ಪ್ರೇಕ್ಷಣೀಯ ತಾಣವ ಅಂತೇಳಿ ಹೆಸರುವಾಸಿಯಾಗಿತ್ತು. ಹಾಗಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಸ್ಥಳಗಳಲ್ಲಿ ಇದು ಕೂಡ ಒಂದು. ಮುಂದೆ ಪಟ್ಟದಕಲ್ಲು ಕೇಳಿರ್ಬೋದು. ಇದು ಕೂಡ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. 1987ರಲ್ಲಿ ಇದನ್ನು ಆ ಒಂದು ಪಟ್ಟಿಗೆ ಸೇರಿಸಲಾಗುತ್ತೆ. ಇದರ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡೋದಾದರೆ ಚಾಳುಕ್ಯರ ಕಾಲದಲ್ಲಿ ವಾಸ್ತುಶಿಲ್ಪ ಕೇಂದ್ರವಾಗಿ ಹೊರಹೊಮ್ಮಿದಂತಹ ಒಂದು ಕೇಂದ್ರ. ಹಾಗೆಯೇ ಈ ಒಂದು ಪಟ್ಟದಕಲ್ಲು, ಐಹೊಳೆ ಇವಾಗಲೂ ಕೂಡ ನಾವು ನೋಡ್ಬೋದು. ಸಾಕಷ್ಟು ಒಂದು ವಾಸ್ತುಶಿಲ್ಪ ಶೈಲಿಗಳು, ವಿಭಿನ್ನ ಶೈಲಿಗಳನ್ನು ಅಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಇದು ಕಂಡು ಬರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ, ಕರ್ನಾಟಕದಲ್ಲಿ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು. ಇದು 2012ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಒಂದು ಸ್ಥಳಗಳಾಗಿದ್ದಾವೆ, ಕಾಡುಗಳು ಅಂತಲೇ ಹೇಳ್ಬೋದು. ಯಾವ್ಯಾವ ಒಂದು ರಾಜ್ಯಗಳು ಅಂದರೆ ಕರ್ನಾಟಕ, ಗೋವಾ, ಕೇರಳ, ತಮಿಳುನಾಡು, ಗುಜರಾತ್ ಮತ್ತು ಮಹಾರಾಷ್ಟ್ರ. ಇಷ್ಟು ರಾಜ್ಯಗಳು ಏನು ಮಾಡ್ತವೆ ಅಂದರೆ 2012ರಲ್ಲಿ ಪಶ್ಚಿಮ ಘಟ್ಟಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳಾಗಿದ್ದಾವೆ. ಹಾಗಾಗಿ ಇದನ್ನು ಯುನೆಸ್ಕೋ ಏನು ಮಾಡಿದೆ ಅಂದರೆ ವಿಶ್ವ ಪಾರಂಪರಿಕ ಒಂದು ತಾಣಗಳು ಅಂತೇಳಿ ಗುರುತಿಸಿ ಅದರ ಒಂದು ಪಟ್ಟಿಗೆ ಸೇರಿಸಿದ್ದಾರೆ. ಇದರ ಒಂದು ವೈವಿಧ್ಯತೆ ಏನಪ್ಪ ಅಂತ, ವಿಶಿಷ್ಟತೆ ಏನು ಅಂತಂದರೆ ಜಗತ್ತಿನ ಜೈವಿಕ ವೈವಿಧ್ಯತೆಯ ಒಂದು ಪ್ರಮುಖ ತಾಣಗಳಲ್ಲಿ ಈ ಪಶ್ಚಿಮ ಘಟ್ಟಗಳು ಕೂಡ ಒಂದು. ಅಂದರೆ ಜಗತ್ತಿನಲ್ಲಿರ್ತಕ್ಕಂಥ ಜೀವಿ ವೈವಿಧ್ಯ ನೋಡ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥ ಜೀವಿಗಳನ್ನು ಇಲ್ಲಿ ನಾವು ಪಶ್ಚಿಮ ಘಟ್ಟಗಳಲ್ಲಿ ಕಾಣ್ಬೋದು. ವಿವಿಧ ರೀತಿಯ ಆನೆಗಳು, ಆಮೇಲೆ ಹಾವುಗಳು, ನಮ್ಮಲ್ಲಿ ಬಹಳನೇ ವೈಶಿಷ್ಟ್ಯವಾದಂಥ ಹಾವುಗಳನ್ನು ಕಾಣ್ಬೋದು. ಹಾಗಾಗಿ ಇವು ಜೈವಿಕ ವೈವಿಧ್ಯತೆಯ ಒಂದು ಆಧಾರದ ಮೇಲೆ ಇವುಗಳನ್ನು ಆ ಒಂದು ಪಟ್ಟಿಗೆ ಸೇರಿಸಲಾಗಿದೆ. ನೆಕ್ಸ್ಟ್ ಕಾಜಿರಂಗ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ನಾನು ಉದ್ಯಾನವನಗಳು ಹೇಳೋ ಟೈಮ್ನಲ್ಲಿ ಹೇಳಿದ್ದೆ. ಸೊ ಇದು 1985ರಲ್ಲಿ ಇದನ್ನು ಸೇರಿಸ್ತಾರೆ. ಅಸ್ಸಾಂನಲ್ಲಿ ಬರ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಮಾನಸ ವನ್ಯಜೀವಿ ಧಾಮ. ಇದು ಕೂಡ 1985ರಲ್ಲಿ ಇದನ್ನು ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ಇದು ಕಂಡು ಬರ್ತಕ್ಕಂಥದ್ದು ಅಸ್ಸಾಂ ರಾಜ್ಯದಲ್ಲಿ. ಹಾಗೆಯೇ ಇದು ಒಂದು ಹುಲಿ ಸಂರಕ್ಷಣಾ ಧಾಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನೆಕ್ಸ್ಟ್ ಮಹಾಬೋಧಿ ದೇವಾಲಯ ಅಂತೇಳಿ ಇದನ್ನು 2002ರಲ್ಲಿ ಆ ಒಂದು ಪಟ್ಟಿಗೆ ಸೇರಿಸ್ತಾರೆ. ಈ ಮಹಾಬೋಧಿ ದೇವಾಲಯವು ಕಂಡು ಬರ್ತಕ್ಕಂಥದ್ದು ಬಿಹಾರ ರಾಜ್ಯದಲ್ಲಿ. ಇದು ಏನಪ್ಪ ವಿಶೇಷತೆ, ಇದರ ವಿಶೇಷತೆ ಅಂತಂದರೆ 180 ಅಡಿ ಶಿಖರ ದೇವಾಲಯದ ಒಂದು ಸಂಕೀರ್ಣತೆಯನ್ನು ಹೊಂದಿರೋ ಕಾರಣ ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರೆ ಒಂದು ಪಟ್ಟಿಗೆ ಸೇರಿಸಿದ್ದಾರೆ. ನೆಕ್ಸ್ಟ್ ಹುಮಾಯೂನ್ ಗೋರಿಯನ್ನು ನೋಡ್ಬೋದು. 1993ರಲ್ಲಿ ಇದನ್ನು ಸೇರಿಸ್ತಾರೆ. ಈ ಹುಮಾಯೂನ್ ಗೋರಿ ಇರೋದು ದೆಹಲಿಯಲ್ಲಿ. ಇದು ಏನನ್ನು ಪ್ರತಿಬಿಂಬಿಸುತ್ತೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂದರೆ ಮೊಘಲರ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಈ ಹುಮಾಯೂನ್ನ ಗೋರಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಚರ್ಚ್ ಮತ್ತು ಕಾನ್ವೆಂಟ್ಸ್ಗಳು. ಇವುಗಳು ವೈವಿಧ್ಯಮಯವಾಗಿ ಆಮೇಲೆ ಪೋರ್ಚುಗೀಸರ ಒಂದು ಸಾಂಸ್ಕೃತಿಕ ಕಟ್ಟಡಗಳಾಗಿ ಹೊರಹೊಮ್ಮಿದ್ದು ಗೋವಾದಲ್ಲಿ. ಹಾಗಾಗಿ ಇದನ್ನು 1986ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ಉದ್ದೇಶ ಪೋರ್ಚುಗೀಸರ ಕಾಲದ ಸಾಂಸ್ಕೃತಿಕ ಕಟ್ಟಡ ಅಂತಕ್ಕಂಥ ಒಂದು ವೈಶಿಷ್ಟ್ಯತೆಯೊಂದಿಗೆ. ನೆಕ್ಸ್ಟ್ ಕೆಂಪುಕೋಟೆ, ರೆಡ್ ಫೋರ್ಟ್ ಅಂತೇಳಿ ಹೇಳ್ತೀವಲ್ಲ, ಇದು 2007ರಲ್ಲಿ ಸೇರಿಕೊಳ್ಳುತ್ತೆ. ಕಂಡು ಬರ್ತಕ್ಕಂಥದ್ದು ತಮಗೆಲ್ಲ ಗೊತ್ತು, ದೆಹಲಿಯಲ್ಲಿ.
ಇದು ಯಾರಿಂದ ನಿರ್ಮಾಣ ಆಗುತ್ತೆ ಅಂದರೆ ಮೊಘಲ್ ದೊರೆಯಾದಂತಹ ಶಹಜಾನ್ ಇರ್ತಾನಲ್ಲ, ಈ ಶಹಜಾನ್ನಿಂದ ನಿರ್ಮಾಣವಾದಂಥ ಈ ಕೆಂಪು ಕೋಟೆ. ಈತನ ಕಾಲದಲ್ಲಿ ಕೂಡ ವಾಸ್ತುಶಿಲ್ಪ ಶೈಲಿ ಸಾಕಷ್ಟು ಅಭಿವೃದ್ಧಿಗೊಳ್ಳುತ್ತೆ. ಈತನ ಕಾಲದಲ್ಲೇ ತಾಜ್ ಮಹಲ್ ಕೂಡ ನಿರ್ಮಾಣ ಆಗೋದು ಅಂತ ತಮಗೆಲ್ಲ ಗೊತ್ತು. ನೆಕ್ಸ್ಟ್ ಖಜುರಾಹೋ. ಈ ಖಜುರಾಹೋ ದೇವಾಲಯ 1982ರಲ್ಲಿ ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರುತ್ತೆ. ಇದು ಕಂಡುಬರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಇಲ್ಲಿ ಖಜುರಾಹೋ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಚಂದೇಲರು. ನಿನ್ನೆ ಇದು FDAದಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು. ಹಾಗೆಯೇ ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮದ ಒಂದು ಸಮೂಹವಾದಂತಹ ಸ್ಮಾರಕ. ಹಾಗಾಗಿ ಇದನ್ನು 1982ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರೆ. ಕುತುಬ್ ಮಿನಾರ್ ಇರ್ತಕ್ಕಂಥದ್ದು ದೆಹಲಿಯಲ್ಲಿ 1993ರಲ್ಲಿ ಇದನ್ನು ಸೇರಿಸ್ತಾರೆ. ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಇದು. ಹಾಗಾಗಿ ಇದರ ಒಂದು ವಿಶೇಷತೆಯೊಂದಿಗೆ ಕುತುಬ್ ಮಿನಾರ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಚಂಪಾನಾರ್ ಅಂತೇಳಿ ಇದು ಕಂಡುಬರ್ತಕ್ಕಂಥದ್ದು ಗುಜರಾತ್ನಲ್ಲಿ 2004ರಲ್ಲಿ ಇದರ ಒಂದು ಸೇರ್ಪಡೆಯಾಗುತ್ತೆ. ಪಾವಗಡ ಆರ್ಕಿಯಾಲಜಿಕಲ್ ಪಾರ್ಕ್ ಅಂತೇಳಿ ಇದರ ಒಂದು ವಿಶೇಷತೆ. ಅಂದರೆ ಇದು ಆರ್ಕಿಯಾಲಜಿಕಲ್ ಪಾರ್ಕ್ ಆಗಿರೋದ್ರಿಂದ ಇದನ್ನು ವಿಶಿಷ್ಟತೆ ಹೊಂದಿದೆ ಅಂತ ಹೇಳ್ಬಿಟ್ಟು ವಿಶ್ವ ಪಾರಂಪರ್ಯಕ್ಕೆ ಸೇರಿಕೊಂಡಿದ್ದಾರೆ. ಸಾಂಚಿಯನ್ನು 1983ರಲ್ಲಿ ಇದರ ಒಂದು ಪಟ್ಟಿಗೆ ಸೇರಿಸಿದ್ದಾರೆ. ಇದು ಕಂಡುಬರ್ತಕ್ಕಂಥದ್ದು ಮಧ್ಯಪ್ರದೇಶ್. ಸೊ ಇಲ್ಲಿನ ವೈಶಿಷ್ಟ್ಯ ಏನಪ್ಪ ಅಂದರೆ ಬುದ್ಧನ ಒಂದು ಸ್ಮಾರಕಗಳು ತುಂಬಾ ವೈಶಿಷ್ಟ್ಯ ರೀತಿಯಿಂದ ಕೂಡಿದ್ದಾವೆ. ಹಾಗಾಗಿ ಇದನ್ನು ಆ ಒಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಬಿಂಬಿಟ್ಕಾ ಶಿಲಾಶ್ರಯ ಅಂತೇಳಿ 2003ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಇದನ್ನು ಕೂಡ ಕಂಡುಬರ್ತಕ್ಕಂಥದ್ದು ಮಧ್ಯಪ್ರದೇಶ ರಾಜ್ಯದಲ್ಲಿ. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಪ್ರಾಚೀನ ಕಾಲದ ಜನಜೀವನದ ಕುರುಹು ಕೇಂದ್ರ ಆಗಿತ್ತಿದು. ಜನಜೀವನದ ಏನಾಗಿತ್ತು ಅಂದರೆ ಒಂದು ಈ ಥರ ಇವರು ಜನಜೀವನದ ಒಂದು ಕುರುಹನ್ನು ನಮಗೆ ಪ್ರತಿಬಿಂಬಿಸ್ತಕ್ಕಂತಹ ಒಂದು ಬಿಂಬಿಟ್ಕಾ ಶಿಲಾಶ್ರಯ ಇದು. ಗೊತ್ತಾಯ್ತಾ? ನೆಕ್ಸ್ಟ್ ಅಜಂತ. ಇದು 1983ರಲ್ಲಿ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. 1983ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಇಲ್ಲಿನ ವಿಶೇಷತೆ ಅಂದರೆ ಬೌದ್ಧ ಗುಹೆಗಳನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಎಲ್ಲೋರಾದಲ್ಲಿ ಅಜಂತ ಬಂದ ತಕ್ಷಣ ಎಲ್ಲೋರ ಬರಲೇಬೇಕು. ಇದನ್ನು ಕೂಡ 1983ರಲ್ಲಿ ಸೇರ್ಪಡೆ ಮಾಡ್ತಾರೆ. ಇದನ್ನು ಕೂಡ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಇಲ್ಲಿನ ಒಂದು ವಿಶೇಷತೆ ಏನಪ್ಪ ಅಂದರೆ ಜೈನ, ಬೌದ್ಧ, ಹಿಂದೂ ಧರ್ಮದ ಒಂದು ಸಾಂಸ್ಕೃತಿಕ ಸಮ್ಮಿಲನವನ್ನು ನಾವಿಲ್ಲಿ ಈ ಎಲ್ಲೋರ ಗುಹೆಗಳಲ್ಲಿ ಕಾಣ್ಬೋದು. ನೆಕ್ಸ್ಟ್ ಎಲಿಫೆಂಟಾ ಗುಹೆಗಳು ಅಂತೇಳಿ ಬರುತ್ತೆ. ಇದು ಕೂಡ ಮಹಾರಾಷ್ಟ್ರದಲ್ಲಿ 1987ರಲ್ಲಿ ಇದನ್ನು ಆ ಒಂದು ಪಟ್ಟಿಗೆ ಸೇರಿಸ್ತಾರೆ. ಹಿಂದೂ ಮತ್ತು ಬೌದ್ಧ ಗುಹೆಗಳು ಇದ್ದಾವೆ. ಸೂರ್ಯ ದೇವಾಲಯ ಇದು ಭಾಳನೇ ಇಂಪಾರ್ಟೆಂಟು. ಒಡಿಸ್ಸಾ ಒಂದು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಬ್ಲ್ಯಾಕ್ ಪಗೋಡಾ ಅಂತಕ್ಕಂಥ ಒಂದು ವೈಶಿಷ್ಟ್ಯತೆಯನ್ನು ಇದು ಒಳಗೊಂಡಿದೆ. ಬ್ಲ್ಯಾಕ್ ಪಗೋಡಾ ಅಂತೇಳಿ ಹೆಸರುವಾಸಿಯಾಗಿದೆ. 1984ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಅಂತೇಳಿ ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥದ್ದು. 1985ರಲ್ಲಿ ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಭರತಪುರ ಪಕ್ಷಿಧಾಮ ಮಾನವ ನಿರ್ಮಿತ ಜೌಗು ಪ್ರದೇಶ ಇಲ್ಲಿ ಇದೆ. ಭರತಪುರ ಪಕ್ಷಿಧಾಮ ಅಲ್ದಂಗೆ ಮಾನವ ನಿರ್ಮಿತವಾದಂತಹ ಜೌಗು ಪ್ರದೇಶವನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಈ ಒಂದು ವೈಶಿಷ್ಟ್ಯದೊಂದಿಗೆ ಅದು ಆ ಒಂದು ಪಟ್ಟಿಗೆ ಸೇರಿದೆ. ಜಂತರ್ ಮಂತರ್ ಇದು ಜೈಪುರದಲ್ಲಿ ನಾವು ನೋಡ್ಬೋದು. ಮೀನ್ಸ್ ರಾಜಸ್ಥಾನ ರಾಜ್ಯ. 2010ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಇದರ ಒಂದು ವಿಶೇಷತೆ ಖಗೋಳಶಾಸ್ತ್ರ ಉಪಕರಣಗಳ ಸಂಗ್ರಹದ ಒಂದು ವಾಸ್ತುಶಿಲ್ಪಕ್ಕೆ ಇದನ್ನು ಸೇರಿಸ್ತಾರೆ. ಚೋಳ ದೇವಾಲಯ ತಮಿಳುನಾಡಿನಲ್ಲಿ ಕಂಡುಬರ್ತಕ್ಕಂಥದ್ದು. 1987ರಲ್ಲಿ ಇದನ್ನು ಆ ಒಂದು ಪಟ್ಟಿ ಸೇರಿಸ್ತಾರೆ. ಇಲ್ಲಿನ ವಿಶೇಷ ಅಂದರೆ ಬೃಹದೀಶ್ವರ ದೇವಾಲಯವನ್ನು ನಾವು ಕಾಣ್ಬೋದು ಈ ಚೋಳ ದೇವಾಲಯ. ನೆಕ್ಸ್ಟ್ ಮಹಾಬಲಿಪುರ ಇದನ್ನು ಕೂಡ ತಮಿಳುನಾಡಿನಲ್ಲಿ ಬರ್ತಕ್ಕಂಥದ್ದು. 1984ರಲ್ಲಿ ಇದನ್ನು ಸೇರಿಸ್ತಾರೆ. ಪಲ್ಲವರ ಬಂದರು ನಗರ ಅಂತಲೇ ಫೇಮಸ್ ಆಗಿತ್ತು ಈ ಮಹಾಬಲಿಪುರಂ. ನೆಕ್ಸ್ಟ್ ಆಗ್ರಾ ಕೋಟೆ 1983ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಇದು ಕಂಡುಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ, ನೆನ್ಪಿಟ್ಕೊಳ್ರಿ. ಹಾಗೆಯೇ ಇದಿರೋದು ಯಮುನಾ ನದಿಯ ಬಲದಂಡೆಯ ಮೇಲಿದೆ. ಇದನ್ನು ಆಗ್ರಾ ಕೋಟೆಯನ್ನು ನೋಡ್ಬೋದು ನೀವು, ಯಮುನಾ ನದಿಯ ಬಲದಂಡೆಯ ಮೇಲಿದೆ. ಸೊ ಹಾಗಾಗಿ ಇದನ್ನು ನಾವು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದ್ದಾರೆ. ಫತೇಪುರ್ ಸಿಕ್ರಿ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಮೊಘಲರ ಅಕ್ಬರ್ನಿಂದ ನಿರ್ಮಾಣವಾದಂತಹ ಒಂದು ಫತೇಪುರ್ ಸಿಕ್ರಿ ಕೋಟೆ. ಸೊ ಇದು 1986ರಲ್ಲಿ ಯುನೆಸ್ಕೋಗೆ
ಒಂದು ವಿಶ್ವ ಪಾರಂಪರಿಕ ಒಂದು ತಾಣ ಅಂತೇಳಿ ಗುರುತಿಸಿದ್ದಾರೆ. ರಾಜಸ್ಥಾನದ ಕೋಟೆಗಳು ಅಷ್ಟೇ ಭಾಳನೇ ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥ ಕೋಟೆಗಳನ್ನು ನಾವು ಕಾಣ್ಬೋದು. 2013ರಲ್ಲಿ ಇದನ್ನು ಸೇರಿಸ್ತಾರೆ. ರಜಪೂತರಿಂದ ರಕ್ಷಣೆಗಾಗಿ ನಿರ್ಮಿಸಿದಂತಹ ಕೋಟೆಗಳಿವು, ಅಷ್ಟು ಭದ್ರತೆಯಿಂದ ಕೂಡಿದ್ವು ಕೋಟೆಗಳು ರಾಜಸ್ಥಾನದಲ್ಲಿ. ಈ ಎಲ್ಲ ಕೋಟೆಗಳನ್ನು ಇಂದಿಗೂ ಸಹ ನಾವು ವೀಕ್ಷಣೆ ಮಾಡ್ಬೋದು. ಇನ್ನು ಮುಂದೆ ಬರ್ತಕ್ಕಂಥದ್ದು ತಾಜ್ ಮಹಲ್. ನಿಮಗೆಲ್ಲರಿಗೂ ಗೊತ್ತು ತಾಜ್ ಮಹಲ್ ಎಷ್ಟು ವಿಶ್ವವಿಖ್ಯಾತ ಅಂತೇಳಿ. ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಪರಿಗಣನೆಗೆ ಬಂದಿದೆ. 1983ರಲ್ಲಿ ಇದನ್ನು ವಿಶ್ವ ಒಂದು ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರೆ. ಇದು ಕಂಡು ಬರ್ತಕ್ಕಂಥದ್ದು ಉತ್ತರ ಪ್ರದೇಶದ ಆಗ್ರಾದಲ್ಲಿ. ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ 2004ರಲ್ಲಿ ಸೇರಿಸ್ತಾರೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ. ಈ ಒಂದು ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ವಾಸ್ತುಶಿಲ್ಪ ಶೈಲಿ ಹೇಗಿದೆ ಅಂದರೆ ಇಂಡೋ ಸಾರ್ಸನಿಕ್ ಶೈಲಿಯ ಒಂದು ವಿಶೇಷತೆಯನ್ನು ಇದು ಒಳಗೊಂಡಿದೆ. ಹಾಗಾಗಿ ಇದನ್ನು ಆ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರೆ. ಪರ್ವತ ರೈಲ್ವೆ ಅಂತೇಳಿ ಇದು ಡಾರ್ಜಿಲಿಂಗ್ನಲ್ಲಿ 1999ರಂದು ಸೇರಿಸ್ತಾರೆ. ಶಿಮ್ಲಾದಲ್ಲಿ 2008, ನೀಲಗಿರಿ ರೈಲ್ವೆ 2005ರಲ್ಲಿ. ಹೀಗೆ ಪರ್ವತ ರೈಲ್ವೆಗಳು ಅಂದರೆ ಡಾರ್ಜಿಲಿಂಗ್ನಲ್ಲಿ ಕಾಣ್ಬೋದು, ಶಿಮ್ಲಾದಲ್ಲಿ ಕಾಣ್ಬೋದು, ನೀಲಗಿರಿ ರೈಲ್ವೆಗಳಲ್ಲಿ ನಾವು ಕಾಣ್ಬೋದು. ಒಂದೊಂದು ರೈಲ್ವೆ ಇದರಲ್ಲಿ ಒಂದೊಂದು ಇಸ್ವಿಯಲ್ಲಿ ಅದನ್ನು ಸೇರಿಸಿದ್ದಾರೆ. ಡಾರ್ಜಿಲಿಂಗನ್ನು 1999, ಹಾಗೇನೆ 2008 ಶಿಮ್ಲಾ, ಹಾಗೇನೆ 2005 ನೀಲಗಿರಿ ರೈಲ್ವೆ. ನೆಕ್ಸ್ಟ್ ನಂದಾದೇವಿ ಬೆಟ್ಟಗಳು ಕೇಳಿರ್ಬೋದು ನೀವು, ರಾಷ್ಟ್ರೀಯ ಉದ್ಯಾನವನವನ್ನು ಹೌದು. 1988ರಲ್ಲಿ ಇದನ್ನು ಸೇರಿಸ್ತಾರೆ. ಉತ್ತರಾಖಂಡ್ನಲ್ಲಿ ನಾವು ನೋಡ್ಬೋದು. ಇದನ್ನು ವ್ಯಾಲಿ ಆಫ್ ಲವರ್ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಹೇಳ್ತಾರೆ. ನೆಕ್ಸ್ಟ್ ಸುಂದರ್ಬನ್ಸ್ 1987ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಹಾಗೆಯೇ ಇದು ಕಂಡು ಬರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ. ಇದು ಒಂದು ಶ್ರೇಷ್ಠ ಹುಲಿಗಳ ಸಂರಕ್ಷಣಾ ತಾಣವಾಗಿ ಹೊರಹೊಮ್ಮಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರೆ. ರಾಣಿ ಕಿ ಬಾವಿ ಅಂತೇಳಿ. ರಾಣಿ ಕಿ ಬಾವಿ ಗುಜರಾತ್ನಲ್ಲಿ ಕಂಡುಬರ್ತದೆ. ಹಾಗೆಯೇ 2014ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಇದರ ವಿಶೇಷತೆ ಏನಪ್ಪ ಅಂದರೆ ಸಂಪದ್ಭರಿತ ಕೆತ್ತನೆಯ ಸ್ಮಾರಕ, ಅಂದರೆ ಸಾಕಷ್ಟು ಮೆಟೀರಿಯಲ್ಸು ಸಾಕಷ್ಟು ವೈಭವೋಪೇತವಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ಹಾಗಾಗಿ ಇದನ್ನು ಸಂಪದ್ಭರಿತ ಕೆತ್ತನೆಯ ಸ್ಮಾರಕ ಅಂತಲೂ ಕೂಡ ಇದನ್ನು ಕರೀತಾರೆ. ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಇದು 2014ರಲ್ಲಿ ಸೇರ್ಪಡೆ ಮಾಡ್ತಾರೆ. ಇದು ಕಂಡು ಬರ್ತಕ್ಕಂಥದ್ದು ಹಿಮಾಚಲ್ ಪ್ರದೇಶ. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ನೈಸರ್ಗಿಕ ಜೀವ ಪ್ರಭೇದಗಳು ಮತ್ತು ಸಸ್ಯ ಸಂಕುಲಗಳನ್ನು ಕಾಪಾಡ್ತಕ್ಕಂಥ ಒಂದು ಉದ್ದೇಶದಿಂದ ಇದು ಸ್ಥಾಪನೆಯಾದದ್ದು. ಈ ಎಲ್ಲ ವಿಶೇಷತೆಯನ್ನು ಒಳಗೊಂಡಂತಹ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರೆ. ಅಹಮದಾಬಾದ್ ನಗರವನ್ನು 2017ರಲ್ಲಿ ಸೇರಿಸ್ತಾರೆ. ಇದು ಕಂಡುಬರ್ತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿ. ಹಿಂದೂ, ಇಸ್ಲಾಮಿಕ್, ಜೈನ ಸಮುದಾಯವನ್ನು ಇದು ಒಳಗೊಂಡಿದೆ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಇದು ಕಂಡುಬರೋದು ಸಿಕ್ಕಿಂ ರಾಜ್ಯದಲ್ಲಿ. 2016ರಲ್ಲಿ ಇದನ್ನು ಸೇರಿಸ್ತಾರೆ. ವಿಶೇಷತೆ ಏನಪ್ಪ ಅಂದರೆ ಮಿಶ್ರಿತ ವರ್ಗದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಏಕೈಕ ತಾಣ. ಇದನ್ನು ಬಿಟ್ಟರೆ ಇನ್ನೊಂದು ಯಾವುದು ಇಲ್ಲ. ನೆಕ್ಸ್ಟ್ ನಳಂದ ಮಹಾವಿಹಾರ ಪ್ರಾರ್ಥನಾ ಸ್ಥಳ ಅಂತೇಳಿ 2016ರಲ್ಲಿ ಇದನ್ನು ಏನು ಮಾಡ್ತಾರೆ, ಇದಕ್ಕೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ಬಿಹಾರದಲ್ಲಿ ಕಂಡುಬರುತ್ತೆ. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಪ್ರಾಚೀನ ವಿಶ್ವವಿದ್ಯಾಲಯ ಆಗಿದೆ. ಹಾಗೆಯೇ ಸೂಕ್ತ ಮತ್ತು ಬೌದ್ಧ ವಿಹಾರ ಕೇಂದ್ರವೂ ಕೂಡ ಇದು ಹೌದು. ನೆಕ್ಸ್ಟ್ ಕೊನೆಯದಾಗಿ ಚಂಡೀಗಢ ನಗರ, ಇದನ್ನು 2016ರಲ್ಲಿ ಸೇರ್ಪಡೆ ಮಾಡ್ತಾರೆ. ಚಂಡೀಗಢನಲ್ಲಿ ಕಂಡುಬರುತ್ತೆ. ಇದರ ಒಂದು ವಿಶೇಷ ಏನಪ್ಪ ಅಂದರೆ ಚಂಡೀಗಢದ ವಾಸ್ತುಶಿಲ್ಪ ಒಂದು ಲೀ ಕಾರ್ಬುಸೀರ್ ಅವರ ಒಂದು ವಾಸ್ತುಶಿಲ್ಪವನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾದರೆ ಒಟ್ಟಾರೆಯಾಗಿ ನಾನು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ವೀಕ್ಷಣೆ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.